ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12ರಲ್ಲಿ ದಿನಕ್ಕೊಂದು ಟರ್ನಿಂಗ್, ದಿನಕ್ಕೊಂದು ಟ್ವಿಸ್ಟ್ ನಡೀತಾ ಇದೆ. ಯಾರು ಊಹಿಸದಂತಹ ಅಚ್ಚರಿಯ ಸಂಗತಿಗಳು ಈ ಬಾರಿ ನಡೀತಾ ಇದೆ. ಬಿಗ್ ಬಾಸ್ ಶುರುವಾದ ದಿನದಿಂದಲೂ ಒಂದರ ಮೇಲೊಂದರಂತೆ ಶಾಕಿಂಗ್ ನ್ಯೂಸ್ ಕೊಡ್ತಾನೆ ಇದ್ದಾರೆ. ಅದು ಎಲಿಮಿನೇಷನ್ ವಿಷಯದಲ್ಲೇ ಆಗಬಹುದು ಅಥವಾ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳ ವಿಷಯದಲ್ಲಿ ಆಗಬಹುದು. ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಈಗ ತಾನೇ 1 ವಾರ ಆಗಿದೆ. ಈ 1 ವಾರದಲ್ಲೇ ಯಾರು ಊಹಿಸದಂತಹ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಇಬ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ರಾತ್ರೋರಾತ್ರಿ ಮನೆಯಿಂದ ಹೊರ ಕಳಿಸಿದ್ದಾರೆ. ಯಾಕೆ ಏನು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಈ ಬಾರಿಯ ಬಿಗ್ ಬಾಸ್ ಶುರುವಾದಾಗಲೇ 19 ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರು. ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟು ಸ್ಪರ್ಧಿಗಳು ಮೊದಲ ದಿನವೇ ಬಂದ ಇತಿಹಾಸ ಇಲ್ಲ. ಯಾಕಂದ್ರೆ ಬಿಗ್ ಬಾಸ್ ಶುರುವಾದ ದಿನ ಏನಿಲ್ಲ ಅಂದ್ರೂ 14ರಿಂದ 15 ಸ್ಪರ್ಧಿಗಳು ಮಾತ್ರ ಬರ್ತಾ ಇದ್ರು. ಆಮೇಲೆ ಅದು ಕೂಡ 50 ದಿನ ಆದಮೇಲೆ 3 ಸ್ಪರ್ಧಿಗಳನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಕರೆಯಿಸಿಕೊಳ್ತಾ ಇದ್ರು. ಅಲ್ಲಿಗೆ 17ರಿಂದ 18 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಂತಾಗಿತ್ತು. ಆದ್ರೆ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳ ಸಂಖ್ಯೆ ಕೂಡ ಡಬಲ್ ಆಗಿದೆ. ಮೊದಲು ಬಿಗ್ ಬಾಸ್ಗೆ ಬಂದವರೇ 19 ಮಂದಿ. ಅದರಲ್ಲೂ 3ನೇ ವಾರಕ್ಕೆ ಮತ್ತೆ 3 ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ರು. ಅಲ್ಲಿಗೆ 21 ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಂತಾಗಿತ್ತು. ಇವರಲ್ಲೇ ಒಬ್ಬೊಬ್ರು ಹೋಗ್ತಾ 12 ಸ್ಪರ್ಧಿಗಳು ಉಳ್ಕೊಂಡಿದ್ರು. ಆದ್ರೆ 50 ದಿನ ಆಗ್ತಾ ಇದ್ದಂತೆ ಮತ್ತಿಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯನ್ನ ಸೇರ್ಕೊಂಡಿದ್ದಾರೆ. ಹೀಗಾಗಿ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ 14 ಸದಸ್ಯರಿದ್ದಾರೆ. ಪ್ರತಿ ಬಾರಿಯೂ 3ರಿಂದ 4 ಮಂದಿ ಮಾತ್ರ ವೈಲ್ಡ್ ಕಾರ್ಡ್ ಸದಸ್ಯರಾಗಿ ಬಿಗ್ ಬಾಸ್ ಮನೆಗೆ ಬರ್ತಾ ಇದ್ರು. ಈ ಬಾರಿ 5 ಸದಸ್ಯರನ್ನ ಬಿಗ್ ಬಾಸ್ಗೆ ಕರೆಸ್ಕೊಂಡಿದೆ. ಕಳೆದ ವಾರ ಹಿಂದಿನ ಸೀಸನ್ನ 5 ಸದಸ್ಯರು ಬಿಗ್ ಬಾಸ್ ಮನೆಗೆ ಆಗಮಿಸಿದ್ರು. ಉಗ್ರ ಮಂಜು ಅವರ ಬ್ಯಾಚುಲರ್ ಪಾರ್ಟಿ ಅನ್ನೋ ಹೆಸರಲ್ಲಿ ಹಳೆ ಸ್ಪರ್ಧಿಗಳನ್ನ ಬಿಗ್ ಬಾಸ್ ಮನೆಗೆ ಕರೆಸ್ಕೊಂಡಿದ್ರು. 1 ವಾರ ಗೆಸ್ಟ್ ಆಗಿ ಬಂದವರು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಸೃಷ್ಟಿ ಮಾಡಿದ್ರು. ಗಿಲ್ಲಿಯ ಒಂದಿಷ್ಟು ತರಲೆ ತಮಾಷೆ ಇಲ್ಲದೆ ಹೋಗಿದ್ರೆ ಕಳೆದ ವಾರ ಅದ್ಭುತವಾಗಿರ್ತಾ ಇತ್ತು. 1 ವಾರ ಬಿಗ್ ಬಾಸ್ ಮನೆಯಲ್ಲೇ ಇದ್ದ 5ರಲ್ಲಿ 3 ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ರು. ಉಗ್ರ ಮಂಜು, ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ರಜತ್ ಹಾಗೂ ಚೈತ್ರಾರನ್ನ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಉಳಿಸ್ಕೊಂಡಿದ್ರು. ರಜತ್ ಬಿಗ್ ಬಾಸ್ ಮನೆಗೆ ಬಂದಿದ್ರಿಂದ ಈ ಬಾರಿಯ ಬಿಗ್ ಬಾಸ್ಗೆ ಮತ್ತಷ್ಟು ಮಜಾ ಸಿಗುತ್ತೆ ಅಂತ ಎಲ್ರೂ ಅಂದ್ಕೊಂಡಿದ್ರು. ಯಾಕಂದ್ರೆ ತರ್ಲೆ ತಮಾಷೆ ಮಾಡೋದ್ರಲ್ಲಿ ರಜತ್ ಎತ್ತಿದ ಕೈ. ಕಿರಿಕ್ ಅಂತ ಬಂದ್ರೆ ಮತ್ತೊಮ್ಮೆ ಗಿಲ್ಲಿಯನ್ನು ಮೀರಿಸ್ತಾರೆ. ಹೀಗಾಗಿ ಇನ್ನು ಮುಂದೆ ಗಿಲ್ಲಿ ವರ್ಸಸ್ ರಜತ್ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಇಲ್ಲಾಗಿದ್ದೇ ಬೇರೆ. ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿ ಬಂದ ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ. ಆತ್ಮೀಯರೇ, ಗೆಸ್ಟ್ ಆಗಿ ಬಂದಿದ್ದ ರಜತ್ ಹಾಗೂ ಚೈತ್ರಾರನ್ನ ಕೇವಲ 1 ವಾರದ ಮಟ್ಟಿಗೆ ಮಾತ್ರ ಉಳಿಸ್ಕೊಂಡಿದ್ದಂತೆ. ಬಿಗ್ ಬಾಸ್ ಮನೆಯ ಆಟದ ವೇಗವನ್ನ ಹೆಚ್ಚಿಸೋದಕ್ಕೆ ಹಾಗೂ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋ ಕಾರಣಕ್ಕೆ ರಜತ್ ಹಾಗೂ ಚೈತ್ರಾರನ್ನ ಬಿಗ್ ಬಾಸ್ ಮನೆಯಲ್ಲಿ ಉಳಿಸ್ಕೊಂಡಿದ್ದಂತೆ. ಆದ್ರೆ ಈ ವಿಷಯ ಮನೆಯಲ್ಲಿರೋ ಯಾರಿಗೂ ಗೊತ್ತಾಗಬಾರದು ಅನ್ನೋ ಕಾರಣಕ್ಕೆ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಅಂತ ಹೇಳಿದ್ದು. ಹೀಗಾಗಿ ಈ ವಾರ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ರಜತ್ ಹಾಗೂ ಚೈತ್ರ ಇರಲಿಲ್ಲ. ಇವರಿಬ್ಬರಿಗೂ ಹೆಚ್ಚಿನ ಟಾಸ್ಕ್ ಇರಲಿಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ಕೊಟ್ಟರೂ ಸಹ ಅದೊಂದು ನೆಪ ಮಾತ್ರ ಅಂತೆ. ಒಂದು ವೇಳೆ ಇವರೇ ಗೆದ್ದಿದ್ರೆ ಅದನ್ನ ಯಾರಿಗಾದ್ರೂ ಹಸ್ತಾಂತರಿಸಿ ಹೋಗೋ ಅಧಿಕಾರವನ್ನ ಬಿಗ್ ಬಾಸ್ ನೀಡಿತ್ತು. ರಜತ್ ಹಾಗೂ ಚೈತ್ರ ಬಿಗ್ ಬಾಸ್ ಮನೆಗೆ ಬಂದು 2 ವಾರ ಆಗ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ. ಈ ವೇಳೆ ಇಬ್ಬರು ಸ್ಪರ್ಧಿಗಳಿಗೆ ಪವರ್ ಒಂದನ್ನ ಕೊಟ್ಟಿದ್ದಾರೆ. ಈ ವಾರ ನಾಮಿನೇಟ್ ಆಗಿರೋ ಒಬ್ಬ ಸ್ಪರ್ಧಿಯನ್ನ ನೀವು ಕಾಪಾಡಬಹುದು ಅನ್ನೋ ಪವರ್. ಈ ಪವರ್ ಅನ್ನ ಉಪಯೋಗಿಸಿಕೊಂಡು ರಕ್ಷಿತಾರನ್ನ ಕಾಪಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ರಜತ್ ಎಂಟ್ರಿ ನೋಡಿದ್ರೇನೆ ಅನುಮಾನ ಕಾಡ್ತಾ ಇತ್ತು. ಯಾಕಂದ್ರೆ ರಜತ್ ಮುಖದಲ್ಲಿ ಆ ಗತ್ತು ಇರ್ಲಿಲ್ಲ ಬಿಡಿ. ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದಾರೆ. ಎಲ್ಲರ ಜೊತೆಗೂ ಕೂಲ್ ಆಗಿ ಸುಮ್ಮನೆ 50 ದಿನ ಕಳೆಯೋಣ ಅನ್ನೋ ರೇಂಜ್ಗಿದ್ದಾರೆ. ಕಳೆದ ಬಾರಿ ಇದ್ದ ಜೋಶ್ ಇಲ್ಲ. ಹೀಗಾಗಿ ಇದು 2 ವಾರದ ಟ್ರಿಪ್ ಮಾತ್ರ ಅನ್ಸಿತ್ತು. ಇದು ಈಗ ನಿಜವಾಗಿದೆ ಅಷ್ಟೇ. ಆತ್ಮೀಯರೇ, ನಿಮ್ಮ ಪ್ರಕಾರ ಈ ವಾರ ಯಾರು ಹೊರ ಹೋಗಬೇಕು?
ಯಾರು ಉಳ್ಕೋಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.